ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಅನ್ನೋದನ್ನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಇದು ಇದು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ. ಇದು ಅಂದರೆ ಇಲ್ಲಿ ನಮ್ಮ ನಾಗಶೆಟ್ಟಹಳ್ಳಿಯಿಂದ ಘಾಟಿ ಸುಬ್ರಹ್ಮಣ್ಯಗೆ 50 ಕಿಲೋಮೀಟ್ರ್ ಆಗುತ್ತೆ. ನಾವು ಬೆಳಗ್ಗೆ 6:30ಗೆ ಬಿಟ್ರಿ. ಇಲ್ಲಿ 6:30ಇಂದ 1 ಅವರ್ ಜರ್ನಿ, ಅಂದರೆ 7:30 ಆಗುತ್ತೆ. ಅಂದರೆ ಬೆಳಗ್ಗೆ ಹೊತ್ತು ಟ್ರಾಫಿಕ್ ಇರಲ್ಲ, ಅದಕ್ಕೆ ಬೇಗ ಬಿಟ್ರಿ ನಾವು. ಅಂದರೆ ನಮ್ಮ ಮನೇಲಿ ನಾವು, ನನ್ನ ಮಗಳು, ನಮ್ಮ ತಮ್ಮನ ಮಕ್ಕಳು, ತಮ್ಮನ ಹೆಂಡತಿ, ಅಮ್ಮ, ಇಷ್ಟು ಜನ ಹೋಗಿದ್ರಿ ನಾವು. ಇಷ್ಟು ಜನ ಹೋಗಿ ಅಂದರೆ ಇಲ್ಲ ನಮ್ಮ ಏರಿಯಾದಲ್ಲಿ 6:30ಗೆ ಬಿಟ್ರಿ. ಅಲ್ಲಿ ಹೋಗೋಕ್ಕೆ 7:30 ಆಗಿತ್ತು. 7:30ಗೇ ಜನ ತುಂಬ ಇದ್ದರು, ಸ್ವಲ್ಪ ಜನ ಇದ್ದರು. ಅಂದರೆ ಇಲ್ಲಿ ಬೆಳಗ್ಗೆ 3 ಗಂಟೆಗೇ ಪೂಜೆ ಸ್ಟಾರ್ಟ್ ಆಗುತ್ತೆ ಅಂತ. ಇಲ್ಲಿ ಇದು ಘಾಟಿ ಸುಬ್ರಹ್ಮಣ್ಯ ಮೂಲ ಸ್ಥಳ ಅಂತ. ಇದು ಚಿಕ್ಕದಾಗಿ ಈ ಕಡೆ ಮಾಡಿದ್ದಾರೆ, ಮತ್ತು ದೊಡ್ಡದಾಗಿ ಗೋಪುರನ ದೇವಸ್ಥಾನನೂ ಸಹ ಆ ಕಡೆ ಮಾಡಿದ್ದಾರೆ. ಅದು ಕ್ಯೂ ನೋಡಿ, ತುಂಬ ಅಂದರೆ ಸ್ವಲ್ಪ ಕಮ್ಮಿನೇ ಇತ್ತು ಕ್ಯೂ. ಇದು ನಾವೊಂದು 7:30ಗೆ ಕ್ಯೂವಲ್ಲಿ ನಿಂತ್ಕೊಂಡಿದ್ದಕ್ಕೆ ನಮಗೆ 10 ಗಂಟೆಗೆ ದರ್ಶನ, 9:45ಗೆ ದರ್ಶನ ಆಯಿತು. ನಾವು 7:30 ಕ್ಯೂ ನಿಂತ್ಕೊಂಡು 8:30ಗೆ ಸ್ಟಾಪ್ ಆಗಿಬಿಡ್ತು. ಅಂದರೆ ಅಲ್ಲಿ ಬೆಳಗ್ಗೆ 3 ಗಂಟೆಯಿಂದನೂ ಭಕ್ತಾದಿಗಳು ಬರ್ತಾ ಇರ್ತಾರಂತೆ ಅಲ್ಲಿ. ಅದಕ್ಕೆ 8:30ಗೆ ಸ್ಟಾಪ್ ಮಾಡಿ ತಿರ್ಗಾ 9:30ಗೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಕ್ಯೂವಲ್ಲಿ ನಿಂತಿರೋರು ಹಂಗೆ ನಿಂತ್ಕೊಂಡೇ ಇದ್ರಿ, 1 ಅವರ್ ಹಾಗೆ ನಿಂತ್ಕೊಂಡೇ ಇದ್ರಿ. ಮತ್ತು ಸೈಡಲ್ಲೆಲ್ಲನೂ ಕುತ್ಕೊಳ್ಳೋಕ್ಕೆ ಜಾಗ ಮಾಡಿದರು. ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು, ಅಂದರೆ ನಾವು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ರಿ. ಹಿಂದೆ ಇರೋರೆಲ್ಲನೂ ಮುಂದೆ ಬಂದು ಕುತ್ಕೊಬಿಟ್ಟಿದ್ರು. ಆಮೇಲೆ 9:30ಗೆ ಬಿಟ್ಟರು ದರ್ಶನನ. ಅಂದರೆ ಜನ ಸಿಕ್ಕಾಪಟ್ಟೆ ಆಗಿಬಿಟ್ರು ಅವಾಗಂತೂ. ಯಾಕಂದರೆ ನಾವು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದಾಗ ಹಿಂದೆ ಇರೋ ಜನರೆಲ್ಲ ಮುಂದೆ ಬಂದು ನಿಂತ್ಕೊಬಿಟ್ರು. ಆವಾಗ ಇನ್ನೇನು 9:30ಗೆ ಬಿಡ್ತಾರೆ ಒಳಗಡೆ ಅಂತ ಅಂದಾಗ ಜನ ಜಾಸ್ತಿ ಆಗಿಬಿಟ್ರು. ಮತ್ತು ಪೂಜೆ ಸಾಮಾನೆಲ್ಲ ತೊಗೊಂಡೋಗಿದ್ರಿ ಅಲ್ಲೇ ದೇವಸ್ಥಾನ ಹತ್ರನೇ. ಪೂಜೆ ಸಾಮಾನು ತೊಗೊಂಡೋದ್ರೆ ಒಳಗಡೆ ಏನೂ ತೊಗೊಳ್ಳಿಲ್ಲ ಅವರು. ಕಾಯಿನೂ ಅಲ್ಲೇ ಓಡಿಸ್ತಾರೆ, ಹೂವುಗಳು ನೋಡಿ ಅಲ್ಲೇ ಹಾಕಿಸ್ಕೊಳ್ತಾರೆ. ಹೂವನ್ನು ಒಂಥರ ಜಗಲಿ ಥರ ಮಾಡಿದ್ದಾರೆ ಕೂತ್ಕೊಳ್ಳೋಕ್ಕೆ. ಹಳೆ ಕಾಲದಲ್ಲಿ ದೇವಸ್ಥಾನಗಳು ಮಾಡೋರಲ್ಲ ಆ ಥರ ಮಾಡಿದ್ದಾರೆ. ಕಾಯಿ ಮತ್ತು ಪೂಜೆ ಸಾಮಾನು, ಹೂವು, ಕಡ್ಡಿ, ಕರ್ಪೂರ ಎಲ್ಲನೂ ನೋಡಿ ಈ ಥರ ಟ್ರೇ ಇತ್ತು. ಟ್ರೇ ಅಲ್ಲೇ ಹಾಕ್ತಾಯಿದ್ರಿ. 1 ಅವರ್ ಸುಮ್ಮನೆ ಕುತ್ಕೊಂಡಿದ್ರಿ ಅಂದ್ಬಿಟ್ಟು ನಾವು ಅಲ್ಲಿ ಈ ಕಾಯಿ ಹೊಡೆದಿದ್ರಲ್ವ, ಅಲ್ಲಿ ಕಾಯಿ ಹೊಡೆದು ಒಂದು ಚಿಕ್ಕ ಕಾಯಿ ತೊಗೊಂಡ್ರು. ಅದರಲ್ಲಿ ಎತ್ಕೊಂಡು ಹೊಡ್ಕೊಂಡು ಎಲ್ಲ ಸ್ವಲ್ಪ ತಿಂತಾಯಿದ್ರಿ. ಅದು ಬೇರೆ ಬೆಳಗ್ಗೆ ಏನು ನಾಷ್ಟ ಏನು ಮಾಡಿಲ್ಲ, ಬೇರೆ ಟೀ ಕುಡ್ಕೊಂಡು ಹೋಗಿದ್ರಿ ನಾವು. ತುಂಬ ಹೊಟ್ಟೆ ಬೇರೆ ಹಸಿತಾ ಇತ್ತು. ನಾನು ಹಂಗೂ ಒಂದು ಆ್ಯಪಲ್ಲು, ಒಂದು ಆರೆಂಜ್ ಎಲ್ಲ ತೊಗೊಂಡೋಗಿ ಸ್ವಲ್ಪ ಅಲ್ಲಿ ನೋಡಿ, ಇವಾಗ ನೋಡಿ ಅಲ್ಲಿ ಜಾಗ ಎಲ್ಲ, ಜನ ಎಲ್ಲನೂ ಈ ಕಡೆಯಿಂದ ಬಂದೆಲ್ಲ ಕೂತ್ಕೊಂಡಿದ್ದಾರೆ. ಇದು ನೋಡಿ ದರ್ಶನ ಎಲ್ಲ ಆಯಿತು 10 ಗಂಟೆಗೆ. 10 ಗಂಟೆಗೆ ಆದಮೇಲೆ ಈಚೆ ಕಡೆ ಬಂದು ಇದು ಮಾಡ್ತಾಯಿದ್ದೀನಿ. ಇನ್ನು ದೇವಸ್ಥಾನ ಕಟ್ತಾ ಇದ್ದಾರೆ ಇಲ್ಲಿ, ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಇದು. ಇನ್ನು ದೇವಸ್ಥಾನನ ಇನ್ನೂ ಕಟ್ತಾ ಇದ್ದಾರೆ, ಇನ್ನು ಆಲ್ಟ್ರೇಷನ್ಸ್ ಮಾಡ್ತಾನೇ ಇದ್ದಾರೆ ಇಲ್ಲಿ. ಅಲ್ಲಿ ಪ್ರಸಾದ ಸಹ ಮಾಡ್ತಾಯಿದ್ರು. ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು ಪ್ರಸಾದ ಕೊಟ್ಟಿದ್ರು ಅಲ್ಲಿ. ನಾವು ಅಲ್ಲಿ ಪ್ರಸಾದ ತಗೊಂಡು ತಿಂದ್ಕೊಂಡು ಬಂದ್ವಿ. ನೋಡಿ ಇದಕ್ಕೆ ಅನ್ನದಾಸೋಹಕ್ಕೆ ಅವರು ದೊಡ್ಡದಾಗಿ ಛತ್ರ ಥರ ಮಾಡಿದ್ದಾರೆ. ಅಲ್ಲಿ ಆರಾಮಾಗಿ ಕುತ್ಕೊಂಡು ತಿಂದ್ಕೊಂಡು ಬರ್ಬೋದು. ಇಲ್ಲಿ ಒಳಗಡೆ ಚೇರ್ ಸಹ ಹಾಕಿದ್ದಾರೆ, ಅಲ್ಲೂ ಕುತ್ಕೊಳ್ಬೋದು. ಅದಾದಮೇಲೆ ಈ ಥರ ದೊಡ್ಡದಾಗಿ ಮಂಟಪ ಥರ ಮಾಡಿದ್ದಾರೆ. ಮಂಟಪದಲ್ಲೂ ಚೇರಲ್ಲೂ ಕುತ್ಕೊಳ್ಬೋದು, ಕೆಳಗಡೆ ನೆಲದಲ್ಲೂ ಕುತ್ಕೊಂಡು ಆರಾಮಾಗಿ ಊಟ ಮಾಡಿಕೊಂಡು ಬರ್ಬೋದು. ಅನ್ನದಾಸೋಹ ಸಹ ಇಲ್ಲಿರುತ್ತೆ. ಏನಾದರೂ ಪರ್ಚೇಸ್ ಮಾಡೋಂಗಿದ್ರೆ ಸಹ ಇಲ್ಲಿ ಮಾಡ್ಬೋದು. ನಾನೇನು ಮಾಡಲಿಲ್ಲ, ನಮ್ಮ ತಮ್ಮ ಅವ್ರ ಮಕ್ಕಳಿಗೆ ಏನೋ ಪರ್ಚೇಸಿಂಗ್ ಮಾಡಿಸ್ತಾ ಇದ್ದ. ನೋಡಿ ಇದು ಮಂಟಪ. ಊಟ ತಿಂದ್ಬಿಟ್ಟು ಈಚೆಗೆ ಬರಬೇಕಿದು. ಇದು ಒಳಗೆ ಹೋಗೋಕ್ಕೆ ದಾರಿ. ಇದು ಜನ ಸ್ವಲ್ಪ ಮಂಗಳವಾರ ಆಗೋದ್ರಿಂದ ಜನ ಬರ್ತಾನೇ ಇದ್ದರು ಸ್ವಲ್ಪ. ಯಾವ ದೇವಸ್ಥಾನದಲ್ಲಿ ಜನನೇನು ಅನ್ನೋಂಗಿಲ್ಲ, ಎಲ್ಲ ಕಡೆಯೂ ತುಂಬ ಜನನೇ ಇದ್ದಾರೆ. ನೋಡಿ ಇದು ಘಾಟಿ ಸುಬ್ರಹ್ಮಣ್ಯದ ಎಂಟ್ರೆನ್ಸ್ ಇದು. ಮತ್ತು ಇಲ್ಲೂ ಸಹ ಪೂಜೆ ಮಾಡಿಸ್ಕೊಂಡು ಕೈ ಮುಕ್ಕೊಂಡು ಬಂದ್ರಿ. ಒಳಗಡೆ ಪುರೋಹಿತರಿದ್ರು, ಇಲ್ಲಿ ಚಿಕ್ಕ ಚಿಕ್ಕ ಹುಡುಗರೇ ನಾವೇ ಪೂಜೆ ಮಾಡಿ ಮಂಗಳಾರತಿ ಮಾಡ್ತೀನಿ ಅಂತಿದ್ರು.
ಎಲ್ಲೋದೂ ಕಾಸು ಕಾಸು ಮಂಗಳಾರತಿ ಮಾಡಿ ಹುಡುಗರು ತಟ್ಟೆ ಹಿಡ್ಕೊಂಬಿಟ್ಟು ಆರತಿ ಬಿಡ್ಕೊಂಡು ಮಂಗಳಾರತಿ ಮಾಡ್ತಾಯಿದ್ರು. ಇಲ್ಲಿ ಕಲ್ಲುಗಳು ನೋಡಿ, ಯಾರು ಹರಕೆ ಹೊತ್ಕೊಂಡಿದ್ರು, ಏನಾದರೂ ದೋಷ ಇದ್ದರೆ ಎಲ್ಲ ಪ್ರತಿಷ್ಠಾಪನೆ ಮಾಡಿ ನಾಗರದ್ದು ಅಂತಾರಲ್ವ, ಅದು ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ರು ಇಲ್ಲಿ. ಸುಮಾರು ಜನ ಬಂದು ಇವ್ರು ಟ್ವಿನ್ಸ್ ನೋಡಿ, ಚಿಕ್ಕ ಹುಡುಗಿರು ಇಬ್ಬರೂ ಎಷ್ಟು ಚೆನ್ನಾಗಿದ್ದಾರೆ ಹುಡುಗಿರು ಇವರು. ಅಂದರೆ ಇಲ್ಲಿ ಎಲ್ಲರೂ ಪೂಜೆ ಮಾಡಿಬಿಟ್ಟು ಹೋಗ್ತಾರೆ. ಏನಾದರೂ ಹರಕೆ ಇದ್ದರೆ, ದೋಷ ಇದ್ದರೆ ಈ ಥರ ಎಲ್ಲನೂ ಕಲ್ಲನ್ನ ಉಣಿಸ್ತಾರೆ ಇಲ್ಲಿ. ಮತ್ತು ಇಲ್ಲಿ ತುಂಬ ಕೋತಿಗಳಿದ್ರು ನೋಡಿ, ಅಜ್ಜಿ ಕೋತಿಗಳು ಹೊಡೆಯೋಕ್ಕೆ ಕಾಯ್ತಾಯಿದ್ರು. ಇಲ್ಲಿ ಪೂಜೆ ಎಲ್ಲ ಮಾಡಿ ಹಾಲು ಇಡ್ತಾರೆ ಇಲ್ಲಿ. ಅದಕ್ಕೋಸ್ಕರ ಕೋತಿಗಳು ಬಂದು ಎತ್ಕೊಂಡು ಹೋಗ್ಬಿಡ್ತವೆ ಅಂದ್ಬಿಟ್ಟು ಇದನ್ನು ನೋಡ್ಕೊಳ್ಳೋಕ್ಕೆ ಒಂದು ಅಜ್ಜಿಗೆ ಕಾವಲಿಗೆ ಬಿಟ್ಟಿದ್ದು. ಇದು ಹಳೆ ಆಲದ ಮರ ನೋಡಿ, ಇದೆಲ್ಲ ಇದು ಎಂಟ್ರೆನ್ಸಲ್ಲೇ ಬರುತ್ತೆ. ಇದು ಸ್ವಲ್ಪ ದೇವಸ್ಥಾನದ ಕೆಳಗಡೆ ಹೋದರೆ ಇದು ಒಂದು ಸೇಮ್ ಕಲ್ಲುಗಳು, ನಾಗಪ್ಪನ ಕಲ್ಲುಗಳು, ಏನಾದರೂ ದೋಷ ಗೀಷ ಇದ್ದರೆ ಅವೆಲ್ಲನೂ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ ತುಂಬ ಕಲ್ಲುಗಳನ್ನ ಮಾಡಿದ್ರು ನೋಡಿ. ಇದೆಲ್ಲನೂ ಇಲ್ಲಿ ಒಂದು ಸೆಂಟ್ರಲ್, ಇದು ಫಸ್ಟು ನಾವೊಂದು 7 ವರ್ಷದಿಂದ ಬಂದಿದ್ರಿ ಇಲ್ಲಿಗೆ. ಒಂದು 7-8 ವರ್ಷ, 10 ವರ್ಷನೇ ಆಗಿರ್ಬೋದು ಅನಿಸುತ್ತೆ. ಆವಾಗ ಬಂದಾಗ ಇದು ಎಂಟ್ರೆನ್ಸು ದೇವಸ್ಥಾನದಿಂದನೇ ಕೆಳಗಡೆನೇ ಬಂದು ಇಲ್ಲಿ ಇದು ಮಾಡಬೇಕಿತ್ತು. ಈಗ ಚೇಂಜ್ ಮಾಡಿದ್ದಾರೆ. ದೇವಸ್ಥಾನ ಎಂಟ್ರೆನ್ಸಿಂದ ಇಳಿದುಬಿಟ್ಟು ಹಿಂದೆಗಡೆಗೆ ಬರಬೇಕು ನೋಡಿ. ಇಲ್ಲೆಲ್ಲನೂ ನಾವು ಇಲ್ಲೂ ಸಹ ಬಂದು ಪೂಜೆ ಎಲ್ಲ ಮಾಡಿಕೊಂಡು, ಅಂದರೆ ದೇವಸ್ಥಾನದಲ್ಲಿ ಒಂದು ಸರ್ತಿ ಪೂಜೆ ಕೊಟ್ಟಿದ್ರಿ. ಇಲ್ಲಿ ನಾವೇ ಹೋಗಿ ಪೂಜೆ ಮಾಡಿಕೊಂಡು ಆರತಿ ಮಾಡಿಬಿಟ್ಟು ಕೈ ಮುಕ್ಕೊಂಡು ಬಂದ್ರಿ. ಇಲ್ಲೆಲ್ಲ ನಾನು ಸುಮಾರು ಜನ ಬಂದು ಅಲ್ಲಿ ದೇವಸ್ಥಾನದಿಂದ ಬಂದು ಇಲ್ಲೂ ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ರು. ದೇವಸ್ಥಾನದಿಂದ ಯಾರೇ ಬಂದರೂ ಸಹ ಇಲ್ಲಿ ಬಂದು ಪೂಜೆ ಮಾಡಿಲ್ಲ ಅಂದ್ರೂ ಸಹ ಬಂದು ಕೈ ಮುಕ್ಕೊಂಡು ಹೋಗ್ತಾರೆ ಇಲ್ಲಿ. ಅಂದರೆ ದೇವಸ್ಥಾನದಲ್ಲಿ ಪೂಜೆ ಮಾಡಲ್ಲ, ಇಲ್ಲದ್ರೆ ನಾವು ಆರಾಮಾಗಿ ಪೂಜೆ ಸಾಮಾನು ತೊಗೊಂಡೋಗಿ ಪೂಜೆ ಸಹ ಮಾಡ್ಬೋದು. ಇದು ನಮ್ಮ ತಮ್ಮನ ಹೆಂಡತಿ ನೋಡಿ, ಎಷ್ಟೊಂದು ದೇವರುಗಳಿದ್ದಾವೆ ಇಲ್ಲೆಲ್ಲನೂ. ಮತ್ತು ನೋಡಿ, ನಾವೆಲ್ಲ ಒಂದಂಗೆ ಫೋಟೋ ತೊಗೊಳ್ತಾಯಿದ್ರೆ ನಾಯಿ ಹೋಗು ಅಂದ್ರೂ ಹೋಗ್ತಾ ಇರಲಿಲ್ಲ, ಅಲ್ಲೇ ಇತ್ತು. ಸರಿ ಅಂದ್ಬಿಟ್ಟು ಅಲ್ಲೇ ಹಂಗೆ ಫೋಟೋ ತೊಗೊಳ್ತಾಯಿದ್ರಿ ಇಲ್ಲಿ. ತುಂಬ ಅಂದರೆ ಗಾಡಿಗಳಲ್ಲಿ ಬಸ್ಸು ಸಹ ಇದೆ. ನಮ್ಮ ಏರಿಯಾದಿಂದ ಹೆಬ್ಬಾಳದಿಂದ ಡೈರೆಕ್ಟು ಕುಕ್ಕೆ ಸುಬ್ರಹ್ಮಣ್ಯಗೆ ಬಸ್ ಇದೆ. ನನಗೂ ಗೊತ್ತಿಲ್ಲ, ನಾನು ಅಲ್ಲಿ ಕೂತ್ಕೊಂಡು ನೋಡಿದಾಗ ನಮ್ಮ ಮೇಲಿಂದನೇ ಬಂದಿತ್ತು ಬಸ್ ಇದು. ಆವಾಗ ನೋಡಿದ್ದು ನಾವು ಇವಾಗ ಇದನ್ನು ನೋಡಿ. ಸುಮಾರು ಜನ ಬಂದು ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡಿದ್ದಾರೆ. ಅಲ್ಲಲ್ಲಿ ಒಬ್ಬೊಬ್ಬರನ್ನ ಇದಕ್ಕೆ ಮೇಂಟೈನ್ ಮಾಡೋಕ್ಕೆ ಬಿಟ್ಟಿದ್ದಾರೆ ಅಲ್ಲಿ. ಇದು ಕಲ್ಯಾಣಿ ಬರುತ್ತೆ ಕೆಳಗಡೆ. ಕಲ್ಯಾಣಿಯಲ್ಲಿ ಚಿಕ್ಕ ಚಿಕ್ಕ ಮೀನು, ಚಿಕ್ಕ ಚಿಕ್ಕ ಆಮೆ ಎಲ್ಲ ಇತ್ತು ಅಲ್ಲಿ. ಅದನ್ನೆಲ್ಲ ನೋಡಿಕೊಂಡು ವೀಡಿಯೋ ಮಾಡ್ತಾಯಿದ್ರಿ. ಇದು ನಿನ್ನೆ ವೀಡಿಯೋ ಆಗಿರುತ್ತೆ. ಹಂಗೆ ಥ್ಯಾಂಕ್ ಯು.